ಸಾದ್ರೆ ನಮಸ್ಕಾರ. ನೋಡಿ ಸಾದ್ರೆ, ಕೊನೆಗೂ ನಮ್ಮ ಒಂದು ಭಾರತೀಯ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ದಿನಾಂಕ 22/11/2025 ನೋಟಿಸ್ ಆಗಿದೆ. ಸಂಪೂರ್ಣ ಆಗಿದ್ದು ಸರ್ಕಾರಿ ಹುದ್ದೆಗಳಾಗಿರತ್ತೆ. ಮತ್ತೆ ಇನ್ನೊಂದು ಖುಷಿ ವಿಚಾರ, ನಿಮ್ಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ, ಇಲ್ಲಿ ಸಂದರ್ಶನ ಇರೋದಿಲ್ಲ, ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಅದ ನಂತರ ನೀವೇನ್ ಲಿಖಿತ ಪರೀಕ್ಷೆ ಅಂತಿರಲ್ಲ ಅದು ಇರೋದಿಲ್ಲ, ವೈದ್ಯಕೀಯ ಪರೀಕ್ಷೆ ಇರೋದಿಲ್ಲ, ಯಾವುದೇ ಕೊಟ್ಟೆ ಇಲ್ಲ. ಈ ಒಂದು ಅಧಿಸೂಚನೆಯಲ್ಲಿ ನೇರವಾಗಿ ಏನ್ ವಾಕ್ಯನ್ ಹೋಗುತ್ತಲ್ಲ ಅಲ್ಲಿ ಮಾತಾಡೋದು ಮುಗಿಯಿತು, ಡಾಕ್ಯುಮೆಂಟ್ಸ್ ಇಷ್ಟ ಇರತ್ತೆ, ಅದಾದ್ರೆ ಮುಗೀತು. ನೇರವಾಗಿ ನಿಮಗೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಸಿಗತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು ಅಧಿಸೂಚನೆ ರಿಲೀಸ್ ಆಗಿರುವಂತ ದಿನಾಂಕ 22/11/2025. ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಈ ವಿಡಿಯೋದಲ್ಲಿ. ಇದಕ್ಕೆ ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಯಾವ ಪೋಸ್ಟು, ಹೆಂಗೆ ನೇಮಕಾತಿ, ಎಷ್ಟು ವೇತನ, ಏನೆಲ್ಲ ರೂಲ್ಸು ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತು ಕೊನೆಯದಲ್ಲಿ ಸುಮಾರು 1 ನಿಮಿಷ ಕಾಲ ನಿಮಗೆ ಅರ್ಜಿ ಸಲ್ಲಿಸುವಂತ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾನೆ. ಆ ಒಂದು ವಿಡಿಯೋ, ಆ ಒಂದು ನಿಮಿಷಗಳನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲ ಮಾಹಿತಿ ತಿಳ್ಕೊತೀರ, ಬಟ್ ಅರ್ಜಿ ಸಲ್ಲಿಸುವಂತ ಮಾಹಿತಿನೇ ಗೊತ್ತಾಗಲ್ಲ. ಆದ ಕಾರಣ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಶ್ ಅಂತ ಕಡಿಮೆ ಚಾನಲ್ ಅನ್ನ ಯಾರು ಹೊಸ ನೋಡಾತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು, ಇದು ನಮ್ಮ ಒಂದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆ, ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇದು ಬೆಂಗಳೂರಿನಲ್ಲಿ ಖಾಲಿರುವಂತ ಸಂಸ್ಥೆ ಆಗಿರತ್ತೆ. ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಲಿರುವಂತ ಸಂಸ್ಥೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸುಮಾರು 1 ತಿಂಗಳಾಯ್ತು, 1.5 ತಿಂಗಳಾಯ್ತು ಸಂಸ್ಥೆ ಬಗ್ಗೆ ವಿಡಿಯೋನ ಮಾಡಿಲ್ಲ. ಯಾಕಂದ್ರೆ ನೇಮಕಾತಿನೇ ಬಂದಿಲ್ಲ. ಈಗ ಅಧಿಸೂಚನೆ ಆಗಿರತ್ತೆ. ಇಲ್ಲಿ ಖಾಲಿರುವಂತ ಪೋಸ್ಟು ಫೀಲ್ಡ್ ಅಸಿಸ್ಟೆಂಟ್ ಅಂತ ಹೇಳಿ. ಈ ಒಂದು ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ನೇರವಾಗಿ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಸಂದರ್ಶನ ವಾಲ್ಕಿನ್ ಹೋಗ್ಬೇಕಾಗತ್ತೆ. ಈ ಒಂದು ಸಂದರ್ಶನ ಮೂಲಕವಾಗಿ ಸೆಲೆಕ್ಷನ್ ಗಳನ್ನ ನಿಮ್ಮನ್ನ ಮಾಡ್ತಾರೆ. ಇದು 2025 ಮತ್ತು 26ನೇ ಸಾಲಿನ ನೇಮಕಾತಿ. ಪೋಸ್ಟ್ ಹೆಸರು ಫೀಲ್ಡ್ ಅಸಿಸ್ಟೆಂಟ್ ಅಂತ ಹೇಳಿ. ಇಲ್ಲಿ ನಂಬರ್ಗಳು ಎಷ್ಟು ಪೋಸ್ಟ್ ಇದಾವಪ್ಪ ಅಂದ್ರೆ 3 ಪೋಸ್ಟ್ ಇರತ್ತೆ. ಅದ ನಂತರ ಕ್ವಾಲಿಫಿಕೇಶನ್ ಎಷ್ಟಾಗಿರ್ಬೇಕು, ಮಾಸ್ಟರ್ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ, ಮಾಸ್ಟರ್ ಇನ್ ಸೋಷಿಯಲ್ ವರ್ಕು, ಮಾಸ್ಟರ್ ಇನ್ ಫಿಸಿಕಲ್, MSc, PSc ನರ್ಸಿಂಗು ಇದೆಲ್ಲ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಕನ್ನಡ, ಇಂಗ್ಲಿಷ್, ತೆಲುಗು, ತಮಿಳು ಲ್ಯಾಂಗ್ವೇಜ್ ದಲ್ಲಿ ಮುಗಿಸಿರ್ಬೇಕಾಗತ್ತೆ. ಮತ್ತು ವರ್ಕ್ ಲೊಕೇಶನ್ ನೋಡಿ ಇಲ್ಲಿರತ್ತೆ, ಬೆಂಗಳೂರಿನಲ್ಲಿ ಇರತ್ತೆ. ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇಟ್ಟಿದ್ದಾರೆ. ಅದ ನಂತರ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ನಿಮಗೆ, ಪರ್ ಮಂತ್ ಆಗಿ ಸ್ಯಾಲ್ರಿ ಎಷ್ಟು ಸಿಗತ್ತೆ. ಇಲ್ಲಿ ನಿಮಗೆ ಬೇಸಿಕ್ ಆಗಿ ಸ್ಯಾಲ್ರಿ ಸಿಗತ್ತೆ ನಿಮಗೆ 25,000 ತನಕ. ಇದು ನಿಮಗೆ ಬೇಸಿಕ್ ಆಗಿ ಕೊಡ್ತಾರೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡಿ, ಇಲ್ಲಿ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ವರ್ಗದವರಿಗೆ 5 ವರ್ಷ, ಈ ರೀತಿಯ ಸಡಿಲಿಕೆ ಕೂಡ ಅನ್ವಯವಾಗತ್ತೆ. ಯಾವೊಂದು ಸಂಸ್ಥೆ, ನಮ್ಮೊಂದು ಭಾರತೀಯ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆಗೆ ಮಾನದಂಡಗಳ ಪ್ರಕಾರ ಇಲ್ಲಿ 40 ವರ್ಷ ತನಕ ಇರತ್ತೆ. 18 ವರ್ಷದಿಂದ 45 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮಗೆ ಅರ್ಥ ಆಯ್ತು. ಇನ್ನು ಎಕ್ಸ್ಪೀರಿಯನ್ಸ್ ಎಲ್ಲೆಲ್ಲಿ ಆಗಿರ್ಬೇಕು, 2 ವರ್ಷ ತನಕ ನಮಗೆ ಡ್ಯೂರೇಷನ್ ಇರತ್ತೆ. ಅಂದ್ರೆ ಕೆಲಸ ಇರತ್ತೆ, 2 ವರ್ಷ ತನಕ ಕೆಲಸ ಮಾಡಬೇಕು. ಇದರಲ್ಲಿ ಯಾವ ಪ್ರಾಜೆಕ್ಟ್ ಮೇಲೆ ಇರತ್ತೆ ಅದೆಲ್ಲ ವರ್ಕ್ ಬಗ್ಗೆ ಮಾಹಿತಿ ಇರತ್ತೆ. ಮತ್ತೆ ಇದಕ್ಕೆ ಸಂದರ್ಶನ ಇರೋದ್ರಿಂದ ಆ ಒಂದು ಸಂದರ್ಶನ ವಿಳಾಸ ನೋಡಿ, ಯಾವಾಗ ಹೋಗ್ಬೇಕಪ್ಪ ಅಂದ್ರೆ ಡೇಟು ಟೈಮ್ ಕೊಟ್ಟಿದ್ದಾರೆ. 5/12/2025 ಬೆಳಗ್ಗೆ 10:30 ಹೋಗ್ಬೇಕಾಗತ್ತೆ. ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಹೋದ್ರೆ ತುಂಬಾ ಒಳ್ಳೆಯದು. ಆದಷ್ಟು ಅದಕ್ಕಿಂತ ಮುಂಚಿತವಾಗಿ ಹೋಗಿ ನೀವು ಸಂದರ್ಶನ ಪಡ್ಕೊಳ್ಳಿ. ಯಾವೊಂದು ಸ್ಥಳದಲ್ಲಿ ಹೋಗ್ಬೇಕು, ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲೇ ಉಪನ್ಯಾಸ ಸಂಭಾಗನ 11ನೇ ಮಹಡಿ, ನರ ಶರೀರಶಾಸ್ತ್ರ ವಿಭಾಗದ ಪಕ್ಕದಲ್ಲಿ ಹಳೆಯ ಆಡಳಿತ ಕಟ್ಟಡ. ಈ ಸಂಸ್ಥೆ ಹೆಸರು ಕೊಟ್ಟಿದ್ದಾರೆ ಬೆಂಗಳೂರು. ಇಲ್ಲಿ ನೀವು ಡೈರೆಕ್ಟ್ ಆಗಿ 5 ಡಿಸೆಂಬರ್ 2025 ಮುಂಚಿತವಾಗಿ ಅಥವಾ ಈಗ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಡೈರೆಕ್ಟ್ ಆಗಿ ಸಂದರ್ಶನ ಪಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಬೇಕಾಗಿತ್ತಂದ್ರೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ನೋಟಿಫಿಕೇಶನ್ ದಲ್ಲಿ ಏನೂ ಮಾಹಿತಿ ಕೊಟ್ಟಿಲ್ಲ, ಬರೀ ಒಂದೇ ಪೇಜ್ ಆಗಿರತ್ತೆ ಇದು. ಇಲ್ಲಿ ನೋಡಿ, ಒಂದೇ ಪೇಜು ಸಿಗ್ನೇಚರ್ ಇರತ್ತೆ, ಯಾರ್ದು ಏನು ಅಂತ ಅಂತೇಳಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೇ ಇದರಲ್ಲಿ ಮಾಹಿತಿ ಇರತ್ತೆ. ಇದು ನೋಟಿಸ್ ರಿಲೀಸ್ ಮಾಡಿದ್ದು ಡೇಟ್ ಅಟ್ ಮೆನ್ಷನ್ ಮಾಡಿದ್ದಾರೆ. ಸಂಸ್ಥೆ ಇದ್ರ ಬಗ್ಗೆ ಸ್ವಲ್ಪ ವಿಳಾಸ ಇದು ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಟೋಟಲ್ ಆಗಿ 3 ಪೋಸ್ಟ್ ಇರತ್ತೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆಯಲ್ಲಿ. ಇಲ್ಲಿ 3 ಪೋಸ್ಟ್ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಕ್ಷೇತ್ರ ಸಹಾಯಕ ಅಂತ ಹೇಳಿ ಫೀಲ್ಡ್ ಅಸಿಸ್ಟೆಂಟು, 25,000 ತನಕ ಸ್ಯಾಲ್ರಿ. ಇಲ್ಲಿ ಯಾವುದೇ ರೀತಿಯ ನಿಮಗೆ ವಯೋಮಿತಿ ಬಗ್ಗೆ ಸಡಿಲಿಕೆ ಕೊಟ್ಟಿದ್ದಾರೆ, ಬಟ್ ಹೇಳಿಲ್ಲ ಅವರು. ಅದ ನಂತರ ವಿದ್ಯಾರ್ಹತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. BSc MSc ಸ್ನಾತಕೋತ್ತರ ಪದವಿಯನ್ನು ತೆರೆಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕಿ.
ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಇನ್ಸ್ಟಾದಲ್ಲಿ ಕೂಡ ಮಾಡಿ, ಅಥವಾ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ, ಕಮೆಂಟ್ ಮಾಡಿ.